ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು 7info ಸೊಲ್ಯೂಷನ್ಸ್ಗೆ. ಸ್ನೇಹಿತರೆ, ಇವತ್ತು ನಾನು ಇಲ್ಲೇ ನೈಸ್ ರೋಡ್ ಪಕ್ಕ ಇರ್ತಕ್ಕಂಥ ಒಂದು ಬನಶಂಕರಿ 6th ಸ್ಟೇಜು 7th ಬ್ಲಾಕಲ್ಲಿ ಬಂದಿದ್ದೀನಿ. ಒಂದು ಲಕ್ಸುರಿ ಆಗಿರ್ತಕ್ಕಂಥ ಇಂಟೀರಿಯರ್ ಮಾಡಿರುವಂಥ ಸೆಮಿ ಫರ್ನಿಷ್ಡ್ ಮನೆ ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇದು ನೋಡ್ತಾ ಇರ್ಬೋದು, ಮನೆ ಮುಂದೆಗಡೆ ವೈಡಾಗಿ 30 ಫೀಟ್ ರಸ್ತೆ ಇದೆ. ಸೊ ಮನೆ ಬಂದು 20x30 ಬಿಲ್ಡಿಂಗ್ ಇದಾಗಿರುತ್ತೆ ಸ್ನೇಹಿತರೆ. ಇದು ನೋಡ್ಬೋದು, ಇದು ನಾರ್ತ್ ಫೇಸಿಂಗ್ ಮೇನ್ ಗೇಟು ಮತ್ತು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಇದು ಮನೆ ಮುಂದೆಗಡೆ ಇರುವಂಥ 30 ಫೀಟ್ ಟಾರ್ ರಸ್ತೆ ಇದಾಗಿರುತ್ತೆ ಸ್ನೇಹಿತರೆ. ಬನ್ನಿ ಮನೆ ಫ್ರಂಟ್ ಎಲಿವೇಶನ್ ತೋರಿಸ್ತೀನಿ. ಇದು ಮನೆಯ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ ಸ್ನೇಹಿತರೆ. ಇದು ಮನೆಯ ಫ್ರಂಟ್ ಎಲಿವೇಶನ್ ಆಗಿರುತ್ತೆ, ನೋಡ್ತಾ ಇರ್ಬೋದು ಈ ರೀತಿ ಇದೆ. ಮತ್ತು ಮನೆಯ ಹೆಸರು ಏನಾದರೂ ಹಾಕೋಬೇಕು ಅಂತಲೇ ನೇಮ್ ಬೋರ್ಡ್ಗೋಸ್ಕರ ಇಲ್ಲಿ ಪಾಯಿಂಟ್ ಬಿಟ್ಟಿದ್ದಾರೆ. ಇಲ್ಲಿ ನೀವೇನಾದರೂ ಮನೆ ಹೆಸರನ್ನ ಹಾಕೋಬೋದು. ಹಾಗೆ CCTV ಕ್ಯಾಮ್ರಾಗೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ, ಎರಡೂ ಕಡೆಯೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ. ಸೊ ನೀವು CCTV ಕ್ಯಾಮ್ರಾನು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಮತ್ತು ಗೇಟ್ ಅಂತ ಬಂದರೆ MS ಗೇಟು ವಿತ್ ವುಡನ್ ಅಟ್ಯಾಚ್ಮೆಂಟಲ್ಲಿ ನಿಮಗೆ ಫುಲ್ ಕವರ್ ಅಪ್ ಮಾಡಿ ಗೇಸ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಈ ರೀತಿ ಇದೆ ಗೇಟು. ಬನ್ನಿ ಸ್ನೇಹಿತರೆ, ಒಳಗಡೆ ಎಂಟ್ರಿ ಆಗೋಣ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಪಾರ್ಕಿಂಗ್ ಏರಿಯಾ ಬಂದು ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಆರಾಮಾಗಿ ಏನಿಲ್ಲ ಅಂತಂದ್ರೂ ಒಂದು ಕಾರನ್ನು ಪಾರ್ಕ್ ಮಾಡಿಕೊಂಡು 4ರಿಂದ 5 ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಈ ರೀತಿ ಕಾಣಿಸ್ತಾ ಇದೆ ಪಾರ್ಕಿಂಗ್ ಏರಿಯಾದಲ್ಲಿ. ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡ್ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬೋರ್ ಇದೆ, ಒಂದು ಸಂಪ್ ಇದೆ. ಬೋರ್ ಬಂದು ನಿಮಗೆ 900 ಫೀಟ್ಗೆಲ್ಲ ಒಳ್ಳೆ 2 ಇಂಚು ನೀರು ಬರುವಂಥ ಬೋರ್ ಆಗಿದೆ. ಮತ್ತು ಸಂಪ್ ಬಂದು ನಿಮಗೆ 10,000 ಲೀಟರ್ ಕೆಪಾಸಿಟಿ ಸಂಪನ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೊಮ್ಮೆ ನೋಡಿ ಸ್ನೇಹಿತರೆ, ಇದು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಪಾರ್ಕಿಂಗ್ ಏರಿಯಾದಲ್ಲಿ ಇನ್ನೂ ಬೇರೆ ಏನೇನು ಬೇಸಿಕ್ ಅಮ್ಯುನಿಟೀಸ್ ಇದೆ ಅಂತಂದರೆ, ಅಲ್ಲಿ ಸಿಲಿಂಡರ್ ಕನೆಕ್ಷನ್ಗೆ ಪಾಯಿಂಟ್ಔಟ್ ಬಿಟ್ಟಿದ್ದಾರೆ. ಇಲ್ಲಿ ಸಿಲಿಂಡರ್ ಕನೆಕ್ಷನ್ ಬಿಟ್ಟಿದ್ದಾರೆ. ಹಾಗೆ ಇದು ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ನಿಮಗೆ ಒಂದು ಮಿನಿ ಗಾರ್ಡನ್ನು, ಒಂದು ಚಿಕ್ಕ ಗಾರ್ಡನನ್ನು ಆರಾಮಾಗಿ ರೋಸ್ ಆಗಿರ್ಬೋದು, ಬೇರೆ ಬೇರೆ ಏನಾದರೂ ಗಿಡಗಳನ್ನು ಬೆಳೆಸ್ಕೊಂಡು ತುಂಬ ಲುಕ್ಕಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು ಇದು. ಮತ್ತು ಈ ಕಡೆಯಿಂದ ನೋಡ್ಬೋದು ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಸೀಲಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕಾವೇರಿ ವಾಟರ್ಗೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ. ಇನ್ನೂ ಕನೆಕ್ಷನ್ ಆಗಿಲ್ಲ, ಕಾವೇರಿ ಪಾಯಿಂಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಹಾಗೆ ನಿಮ್ಮದು ಏನಾದರೂ ಎಲೆಕ್ಟ್ರಿಕಲ್ ವೆಹಿಕಲ್ ಇತ್ತು ಅಂತಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಗೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ. ಸೊ ನೀವು ಚಾರ್ಜ್ ಮಾಡ್ಕೋಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನಿಮಗೆ 3ರಿಂದ 4 ಪಾಯಿಂಟ್ ಬಿಟ್ಟಿದ್ದಾರೆ ಎಲೆಕ್ಟ್ರಿಕಲ್ ವೆಹಿಕಲ್ ಏನಾದರೂ ಇತ್ತು ಅಂದರೆ ಚಾರ್ಜಿಗೋಸ್ಕರ. ಬನ್ನಿ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ನೀವು, ಸ್ಟೇರ್ ಕೇಸ್ ಎಷ್ಟು ವೈಡಾಗಿ ಗ್ರಾನೈಟಲ್ಲಿ 4 ಫೀಟ್ ವೈಡಾಗಿ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಅಂತ ಬಂದರೆ ಪಾರ್ಕಿಂಗಲ್ಲಿ ಹ್ಯಾಂಡ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ರೈಲಿಂಗ್ಸ್ ನೋಡ್ತಾ ಇದ್ದೀರಾ, ಇದು SS ಜಿಂದಾಲಲ್ಲಿ ಪ್ರೊವೈಡ್ ಮಾಡಿದ್ದಾರೆ. 4 ಫೀಟ್ ವೈಡ್ ಆಗಿದೆ ಸ್ನೇಹಿತರೆ. ಏನಾದರೂ ನೀವು ಮೆಟೀರಿಯಲ್ಸ್ನ ಎತ್ಕೊಂಡು ಹೋಗೋದು ಬರೋದು ಆ ರೀತಿ ಮಾಡಬೇಕಾದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ಆರಾಮಾಗಿ ಎತ್ಕೊಂಡು ಹೋಗಿ ಎತ್ಕೊಂಡು ಬರ್ಬೋದು. ಇದು ಫಸ್ಟ್ ಫ್ಲೋರ್ನ ವ್ಯೂ ಈ ರೀತಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ವಾಲ್ ಕ್ಲೈಂಟಿಗೆ ಬಂದು 2x4 ವೆಟರ್ಫೈಲ್ ಟೈಲ್ನ ಯೂಸ್ ಮಾಡಿದ್ದಾರೆ. ಮತ್ತು ಫಾಲ್ ಸೀಲಿಂಗು ಈ ರೀತಿ ಇದೆ. ನಿಮಗೆ ಮೇನ್ ಡೋರ್ ಹತ್ರ ಎಂಟ್ರಿ ಆಗ್ತಿದ್ದಂಗೆ ವಿಂಡೋ ಮತ್ತು ಮೇನ್ ಡೋರು ಎರಡೂ ಕೂಡ ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಮೇನ್ ಡೋರು ಇದಾಗಿರುತ್ತೆ ಸ್ನೇಹಿತರೆ. ನಾನು ಆಲ್ಮೋಸ್ಟ್ ವಿಡಿಯೋ ಮಾಡಿದ್ದು ಮನೆಗಳೆಲ್ಲ ಒಂದೇ ಸಿಂಗಲ್ ಡೋರ್ ಇರ್ತಾಯಿತ್ತು. ಆದರೆ ಈ ಮನೆಯಲ್ಲಿ ಒಂದು ಏನಪ್ಪ ಸ್ಪೆಷಾಲಿಟಿಯಲ್ಲೇ 2 ಡೋರ್ ಇದೆ, ಎರಡೂ ಕಡೆಯೂ ಓಪನ್ ಆಗುತ್ತೆ. ಇದು ವೆಂಟಿಲೇಷನ್ನು, ಇದು ಮೇನ್ ಡೋರು ಇದಾಗಿರುತ್ತೆ. ಈವನ್ ಪಕ್ಕದಲ್ಲಿ ಬ್ಲ್ಯಾಕಾಗಿ ಏನು ಕವರ್ ಅಪ್ ಮಾಡಿದ್ದಾರೆ ಅದು ಏನು ಅಂತ ಕೇಳ್ಬೋದು. ಸಪೋಸ್ ಏನಾದರೂ ಮಳೆ ಬಂದಾಗ ಮೇಲ್ಗಡೆಯಿಂದ ನೀರು ಕೆಳಗಡೆ ಹೋಗೋದಕ್ಕೆ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ನಿಮಗೆ
ಮನೆ ಮುಂದೆಗಡೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಇರುವಂಥ ಸ್ಟೋನಿಂದ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದೊಂದು ರಂಗೋಲೆನ ಸ್ಟೋನಲ್ಲಿ ನಿಮಗೆ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಬಾರ್ಡ್ರ್ ಅಂತ ಬಂದರೆ ಎಲ್ಲ ಗ್ರಾನೈಟಲ್ಲೇ ಮಾಡಿದ್ದಾರೆ ನೋಡಿ. ವಿಂಡೋ ಬಾರ್ಡ್ರ್ ಅಂತೆಲ್ಲ ಬಂದರೆ ನಿಮಗೆ ಗ್ರಾನೈಟಲ್ಲಿ ಮಾಡಿದ್ದಾರೆ. ವಿಂಡೋ ಆಗಿರ್ಬೋದು, ಮೇನ್ ಡೋರ್ ಹತ್ರ ಆಗಿರ್ಬೋದು, ಎಲ್ಲ ನಿಮಗೆ ಗ್ರಾನೈಟಲ್ಲಿ ಮಾಡಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಹೆಚ್ಚು ತಡ ಮಾಡೋದು ಬೇಡ, ಬನ್ನಿ ಎಂಟ್ರಿ ಆಗೋಣ ಮನೆಗೆ. ಮನೆ ಅಂದರೆ ಈಗಿರಬೇಕು ಸ್ನೇಹಿತರೆ. ನೋಡಿ ಬನ್ನಿ, ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ನೋಡ್ತಾ ಇದ್ದೀರಾ ಏನು ಲಕ್ಸುರಿಯಸ್ ಆಗಿದೆ, ತುಂಬ ಲಕ್ಸುರಿ ಆಗಿದೆ. ಇಂಟೀರಿಯರ್ಸಲ್ಲೂ ಮತ್ತು ಸ್ಟ್ರಿಪ್ ಲೈಟು ಏನು ಪ್ರೊವೈಡ್ ಮಾಡಿದ್ದಾರೆ ಅದಷ್ಟು ಸೀಲಿಂಗಲ್ಲಿ ತುಂಬ ಹೈಲೈಟಾಗಿ ಎದ್ದು ಕಾಣಿಸ್ತಿದೆ. ಇದು ಈ ಕಡೆಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ. ಹಾಲು ನಿಮಗೆ ಆಪೋಸಿಟ್ ಅಂತ ಬಂದರೆ ಮೇನ್ ಡೋರ್ ಬ್ಯಾಕ್ ಸೈಡೇ ನಿಮಗೆ ಟಿ ವಿ ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಸೀಲಿಂಗ್ ಆಗಿದೆ. ಅದ್ರ ಪಕ್ಕದಲ್ಲಿ ನಿಮಗೆ ದೇವ್ರ ಕೋಣೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಎಲ್ಲ ಟೀ ಕುಡ್ಡಲ್ಲಿದೆ. ಆರಾಮಾಗಿ ಒಬ್ಬರು ಕುಂತ್ಕೊಂಡು ಅಥವಾ ನಿಂತ್ಕೊಂಡು ಪೂಜೆನ ಮಾಡ್ಬೋದು. ಮತ್ತು ವೈಟ್ ಟೈಲ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬಾರ್ಡರಲ್ಲಿ ಗೋಲ್ಡ್ ಕಲರ್ನ ಮಾಡಿ ಕೊಟ್ಟಿದ್ದಾರೆ. ತುಂಬ ಡಿಸೈನಾಗಿ ಚೆನ್ನಾಗಿ ಕಾಣಿಸ್ತಿದೆ. ಇದು ದೇವ್ರ ಮನೆ ಆಗಿರುತ್ತೆ. ದೇವ್ರ ಮನೆ ಪಕ್ಕದಲ್ಲೇ ಓಪನ್ ಕಿಚನ್ ನೋಡ್ತಾ ಇರ್ಬೋದು. ಇದು ಓಪನ್ ಕಿಚನ್ ಆಗಿರುತ್ತೆ ಸ್ನೇಹಿತರೆ. ಎಲ್ಲ ಹ್ಯಾಂಡ್ಲೆಸ್ಸು ಕಬೋರ್ಡ್ಸ್ ಮಾಡಿದ್ದಾರೆ. ಕೆಳಗಡೆ ಎಲ್ಲ ನೋಡ್ತಾ ಇರ್ಬೋದು ಹ್ಯಾಂಡ್ಲೆಸ್ ಕಬೋರ್ಡು. ಸ್ಲ್ಯಾಬ್ ಎಲ್ ಶೇಪಲ್ಲಿ ಸ್ಲ್ಯಾಬ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮೇಲೆ ನೀವೇನಾದರೂ ಅಕ್ವಾ ಏನಾದರೂ ಹಾಕೊಳ್ಳೋದಕ್ಕೂ ಕೂಡ ಪಾಯಿಂಟು ಟ್ಯಾಪು ಎಲ್ಲದಕ್ಕೂ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಮೇಲೆ ಸ್ಟೋರೇಜ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ದಾರೆ. ಇದು ಸ್ಟೋರೇಜ್ ಕೆಪಾಸಿಟಿ ಆಗಿರುತ್ತೆ. ಇದು ಕಿಚನಲ್ಲಿರುವಂಥ ವೆಂಟಿಲೇಷನ್ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಹ್ಯಾಂಡ್ಲೆಸ್ಸು, ಸ್ಮೂತ್ ಕ್ಲೋಸಿಂಗ್. ಮತ್ತು ಕಿಚನಿಂದ ಹಾಲ್ ವ್ಯೂ ಬಂದು ಈ ರೀತಿ ಕಾಣಿಸುತ್ತೆ. ಈ ರೀತಿ ಇರುತ್ತೆ ಸ್ನೇಹಿತರೆ. ನಿಮಗೆ ಫಸ್ಟ್ ಫ್ಲೋರಲ್ಲಿ ನೋಡ್ತಾ ಇರ್ಬೋದು ಇದು ಸೇಮ್ ವಾರ್ಡ್ರೂಪ್ ಥರನೇ ಇದೆ, ಆದರೆ ಅದು ವಾರ್ಡ್ರೂಪ್ ಅಲ್ಲ. ಬನ್ನಿ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಎಸ್, ಎಕ್ಸಾಕ್ಟ್ಲಿ ವಾಶ್ರೂಮ್ ಇದು. ಲೆಫ್ಟ್ ಸೈಡ್ ನಿಮಗೆ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಲೆಫ್ಟ್ ಸೈಡ್ ವಾಶ್ರೂಮ್. ಆದರೆ ರೈಟ್ ಸೈಡು ಡ್ರೆಸ್ಸಿಂಗ್ ರೂಮ್ ಅಥವಾ ಏನೋ ಒಂದು ಥಿಂಗ್ಸ್ ಇಟ್ಕೊಳ್ಬೋದು. ನೀವು ಏನಾದರೂ ಇಟ್ಕೋಬೋದು. ಇದು ಈ ರೀತಿ ಮಾಡಿಕೊಟ್ಟಿದ್ದಾರೆ ಎರಡು ಕಡೆ. ಈ ಥರ ಇದೆ. ಅದ್ರ ಪಕ್ಕದಲ್ಲಿ ನಿಮ್ಮದು ವಾಷಿಂಗ್ ಮಿಷಿನ್ ಏನಾದರೂ ಇತ್ತು ಅಂದರೆ ಅದಕ್ಕೂ ಕೂಡ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ. ಅದು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲಿ ಹಾಲಲ್ಲಿ ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಇದೆ ಸ್ನೇಹಿತರೆ. ಈ ಕಡೆಯಿಂದ ವ್ಯೂ ಮೇನ್ ಡೋರು ಮತ್ತು ಟಿ ವಿ ಕ್ಯಾಬಿನೆಟ್ ಅಂತ ಬಂದರೆ ಈ ರೀತಿ ಕಾಣಿಸುತ್ತೆ. ಮತ್ತು ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆನೂ ಕೂಡ ನೋಡ್ತಾ ಇರ್ಬೋದು ಸ್ಟೇರ್ ಕೇಸ್ ಎಷ್ಟು ದೊಡ್ಡದಾಗಿದೆ. ಮತ್ತು ಸ್ಟೇರ್ ಕೇಸ್ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ಇಲ್ಲಿ ರೈಲಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾರಾದರೂ ವಯಸ್ಸಾದರೂ ಮನೆಯಲ್ಲಿದ್ದಾರೆ ಅಂತಂದರೆ ಆರಾಮಾಗಿ ಇದನ್ನು ಹಿಡ್ಕೊಂಡು ಸಪೋರ್ಟ್ ತೊಗೊಂಡು ಹತ್ಬೋದು, ಮೇಲೆ ಹತ್ಬೋದು, ಮೇಲೆ ಇಳಿಬೋದು. ಮತ್ತು ಇಲ್ಲಿ ರೈಟ್ ಸೈಡ್ ನೋಡ್ತಾ ಇರ್ಬೋದು ಎಷ್ಟು ಡಿಸೈನ್ ಆಗಿ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ ಇದು. ಮತ್ತು ಇದೆಲ್ಲ ಲೇಸರ್ ಕಟ್ಟಿಂಗ್ಸಲ್ಲಿ ಮಾಡಿದ್ದಾರೆ. MS ಇಂದ ಲೇಸರ್ ಕಟ್ಟಿಂಗು. ಇದು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ 2 ಬೆಡ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು. ಬನ್ನಿ ಇವಾಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ವ್ಯೂ ಈ ರೀತಿ ಇದೆ ನೋಡಿ.
ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದಾಗಿದೆ. ವಾರ್ಡ್ರೋಬು, ಇದು ವಾರ್ಡ್ರೋಬ್ ಆಗಿದೆ. ಮತ್ತು ಇದು ನಿಮಗೆ ಬ್ಯಾಲ್ಕನಿ ಬರುತ್ತೆ ಸ್ನೇಹಿತರೆ, ಬ್ಯಾಲ್ಕನಿ. ಮತ್ತು ಇದು ಬಂದು ನಿಮಗೆ ಸ್ಟಡಿ ಟೇಬಲ್ ಆಗಿರುತ್ತೆ. ಅದ್ರ ಜೊತೆಗೆ ಮೇಕಪ್ ಕಿಟ್ಟು, ಬೇರೆ ಏನು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಇಲ್ಲೂ ಒಂದು ಚಿಕ್ಕದಾಗಿ ಒಂದು ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಬಾಲ್ಕನಿ ನೋಡೋಣ ಒಳಗಡೆ. ಮತ್ತು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಬಾಲ್ಕನಿಯಲ್ಲಿನೂ ಕೂಡ ಸೇಫ್ಟಿಗೆ ಟಫ್ಲನ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಬಾಲ್ಕನಿ ಇದಾಗಿರುತ್ತೆ. ಬಾಲ್ಕನಿಯಿಂದ ವ್ಯೂ ಈ ರೀತಿ ಇದೆ ಸ್ನೇಹಿತರೆ. ಸೇಮ್ ಮೇನ್ ಡೋರ್ ಥರನೇ ಕಾಣಿಸುತ್ತೆ ಬಾಲ್ಕನಿ ಕೂಡ. ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಇದೆ. ವಾರ್ಡ್ರೋಬ್ ಆಗಿರ್ಬೋದು, ವೆಂಟಿಲೇಷನ್ ವಿಂಡೋ ಆಗಿರ್ಬೋದು, ಅದ್ರ ಜೊತೆಗೆ ಟಿ ವಿ ಕ್ಯಾಬಿನೆಟ್ ಈ ರೀತಿ ಇದೆ. ಮತ್ತು ಮೇಲೆ ಫಾಲ್ ಸೀಲಿಂಗ್ ಈ ರೀತಿ ಇದೆ. ನೀವು ಕೇಳ್ತಾ ಇರ್ಬೋದು ಅಟ್ಯಾಚ್ ವಾಶ್ರೂಮ್ ಎಲ್ಲಿದೆ ಅಂತ. ಬನ್ನಿ ಅಟ್ಯಾಚ್ ವಾಶ್ರೂಮ್ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಮನೆಗೆ ಯಾರಾದರೂ ಬಂದಾಗ ಅಟ್ಯಾಚ್ ಬಾತ್ರೂಮ್ ನೋಡೋಕ್ಕೊಂಥರ ಡೈರೆಕ್ಟಾಗಿ ನೋಡೋದಕ್ಕೆ ಒಂಥರ ಕಾಣಿಸ್ದಾಗ, ಸೊ ಆ ರೀತಿ ಕವರಪ್ ಆಗಿದಾಗ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಇದು ಅಟ್ಯಾಚ್ ವಾಶ್ರೂಮ್ ಆಗಿದೆ. ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ಸ್ನೇಹಿತರೆ. ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿಕೊಡ್ತಾರೆ. ಅಥವಾ ಆ್ಯಸ್ ಪರ್ ನಿಮ್ಮ ರಿಕ್ವೈರ್ಮೆಂಟು ಯಾವ ರೀತಿ ಇರುತ್ತೆ ಆ ರೀತಿ. ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ನಿಮ್ಗೆ ವಾಶ್ರೂಮಿಂದ ಆದರೆ ಈ ಥರ ವ್ಯೂ ಕಾಣಿಸುತ್ತೆ. ಅಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಮೇಲೂ ಕೂಡ ಸ್ಟೋರೇಜ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ದಾರೆ, ಯಾವುದೇ ರೀತಿಯ ಡೌಟ್ ಇಲ್ಲ. ಇದು ಫಾಲ್ ಸೀಲಿಂಗು. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಸ್ನೇಹಿತರೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮು, ಒಂದು ಮಾಸ್ಟರ್ ಬೆಡ್ರೂಮ್ ಆಯಿತು ಸೆಕೆಂಡ್ ಫ್ಲೋರಲ್ಲಿ. ಇನ್ನು ತರ್ಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ತರ್ಡ್ ಫ್ಲೋರಲ್ಲಿ ನಿಮಗೆ ರೈಟ್ ಸೈಡೇ ಇದೆ ರೈಲಿಂಗು ಇಟ್ಕೊಳ್ಳೋದಕ್ಕೆ, ನೋಡ್ತಾ ಇರ್ಬೋದು. ತರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇದೆ, ಯಾಕಂದರೆ ಟಾಪ್ ಫ್ಲೋರ್ ಅಲ್ವಾ, ಹಾಗಾಗಿ. ಆದರೆ ಸ್ಟೇರ್ ಕೇಸ್ ಅಂತ ಬಂದರೆ ಸ್ನೇಹಿತರೆ ನಿಮಗೆ ತುಂಬ ವಿಡ್ತಾಗಿದೆ, ತುಂಬ ದೊಡ್ಡದಾಗಿದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ತರ್ಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಜಿಮ್ ರೂಮ್ ಅಂತಲೇ ಮಾಡಿಕೊಟ್ಟಿದ್ದಾರೆ. ಅದನ್ನು ನೀವು ಯಾವ ಥರ ಬೇಕಾದ್ರೂ ಇದು ಮಾಡ್ಕೋಬೋದು, ಕನ್ವರ್ಟ್ ಮಾಡ್ಕೋಬೋದು. ಇದು ಕೂಡ ಒಂದು ರೂಮು. ಸೊ ಇದನ್ನು ನೀವು ಜಿಮ್ ರೂಮಾಗಿ ಕನ್ವರ್ಟ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇದರಲ್ಲೂ ಕೂಡ ನಿಮಗೆ ಆ್ಯಸ್ ಪರ್ ಸೆಕೆಂಡ್ ಫ್ಲೋರಲ್ಲಿ ಏನು ಪ್ರೊವೈಡ್ ಮಾಡಿದ್ದಾರೆ ಅದೇ ರೀತಿ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಸ್ಟಡಿ ಟೇಬಲ್ ಥರ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಸೇಮ್ ಆ್ಯಸ್ ಇಟ್ ಈಸ್ ಬಾಲ್ಕನಿ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ಬಾಲ್ಕನಿ ಇದೆ. ಟಿ ವಿ ಕ್ಯಾಬಿನೆಟ್ ಏನಾದರೂ ಮಾಡ್ಕೊಳ್ಳೋದಿತ್ತು ಅಂದರೆ ಟಿ ವಿ ಕ್ಯಾಬಿನೆಟ್ ಈ ಕಡೆ ಮಾಡ್ಕೋಬೋದು. ಮತ್ತು ಇದರಲ್ಲೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ವೆಂಟಿಲೇಷನ್ ಬಿಟ್ಟಿದ್ದಾರೆ ವಾಶ್ರೂಮಲ್ಲೂ ಕೂಡ. ಮತ್ತು ಬನ್ನಿ, ಇನ್ನೂ ಒಂದು ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು. ಇದು ಕೂಡ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ ಇನ್ನೊಂದು, ಥರ್ಡ್ ಫ್ಲೋರಲ್ಲಿರುವಂಥ ಇನ್ನೂ ಒಂದು ಮಾಸ್ಟರ್ ಬೆಡ್ರೂಮು. ವೆಂಟಿಲೇಷನ್ಗೆ ವಿಂಡೋ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಅಟ್ಯಾಚ್ ವಾಶ್ರೂಮ್ ಅಂತ ಬಂದು ಇದಾಗಿರುತ್ತೆ. ಮತ್ತು ವಾರ್ಡ್ರೋಬ್ ಎಲ್ಲ ಈ ಸೈಡ್ ಇದೆ ನಿಮಗೆ. ವಾರ್ಡ್ರೋಬ್ ಇದು ಥರ್ಡ್ ಫ್ಲೋರಲ್ಲಿರುವಂಥ 2 ಬೆಡ್ರೂಮ್ ಆಯಿತು. ಮತ್ತು ಟಾಪ್ ಫ್ಲೋರ್ಗೆ ಹೋಗೋಣ ಬನ್ನಿ. ಟಾಪ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಿ, ಮೇಲೆ ಗ್ಲಾಸ್, ತುಂಬ ಬೆಳಕು ಚೆನ್ನಾಗಿ ಬರ್ತಾ ಇರೋದಕ್ಕೆ ಕಾರಣ ಬಂದು ಅದೇ ಆಗಿರುತ್ತೆ. ಇದು
ಮೇಲೆ ಟೆರೆಸ್ ಅಂತ ಗ್ಲಾಸನ್ನು ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿಗೆ MS ಗೇಟು ಹೈ ಗೇಜಲ್ಲಿ ಡೋರನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಂಟ್ರಿ ಆಗ್ತಿದ್ದಂಗೆ ಟೆರೆಸಲ್ಲಿ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ ಕಾಣಿಸುತ್ತೆ ನಿಮಗೆ ಎದುರುಗಡೆ. ಇದು ಟೆರೆಸ್ ಬಂದು ಈ ರೀತಿ ಇದೆ. ಸೊ ನೀವು ಬಟ್ಟೆ ಏನಾದರೂ ಒಗೆದಿರೋದು ವಾಶ್ ಮಾಡಿರೋದನ್ನು ತೊಗೊಬಂದು ಇಲ್ಲಿ ಹಾರಾಕೊಬೋದು. ಟೆರೆಸ್ ಬಂದು ಈ ರೀತಿ ಕಾಣಿಸ್ತಾ ಇದೆ. ಟೆರೆಸಲ್ಲಿ ಈ ಥರ ಸಿಟ್ಔಟ್ ಏರಿಯಾನೂ ಕೂಡ ಮಾಡ್ಕೋಬೋದು ನೀವು, ಯಾಕಂದರೆ ಇಲ್ಲಿ ಮೇಲೆ ಗ್ಲಾಸಲ್ಲಿ ಕವರ್ ಅಪ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಈ ರೀತಿ ಇದೆ. ಮೇಲೆ ಟೆರೆಸ್ಸಿಂದ ಕೆಳಗಡೆ ವ್ಯೂ ಬಂದು ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಮುಂದೆ ಸುತ್ತಮುತ್ತ ಇರ್ತಕ್ಕಂಥ ಬಿಲ್ಡಿಂಗ್ಗಳೆಲ್ಲ ಎಷ್ಟು ಡೆವಲಪ್ ಆಗಿದೆ ಅಂತ. ಮತ್ತು ಇದು ಎಕ್ಸಾಕ್ಟಾಗಿ ಸ್ನೇಹಿತರೆ ಸೋಂಪುರ ನೈಸ್ ರೋಡ್ ಟೋಲ್ ಬರುತ್ತೆ. ಸೋಂಪುರ ನೈಸ್ ರೋಡ್ ಟೋಲ್ ಬರುತ್ತೆ ನೋಡಿ. ನೈಸ್ ರೋಡ್ ಇದೆ ನೋಡಿ, ಅದೇ ನೈಸ್ ರೋಡು. ಆ್ಯಕ್ಚುಲಿ ಎಕ್ಸಾಕ್ಟಾಗಿ ನೈಸ್ ರೋಡ್ ಮುಂದೆನೇ ಈ ಬಿಲ್ಡಿಂಗ್ ಇದೆ ಸ್ನೇಹಿತರೆ. ಇದು ಸೋಂಪುರ ನೈಸ್ ರೋಡು ಟೋಲ್ ಬರುತ್ತೆ. ಟೋಲ್ ಪಕ್ಕನೇ ಇರುವಂಥದ್ದು ಮನೆ ಇದಾಗಿದೆ ಸ್ನೇಹಿತರೆ. ಇದು ಇನ್ನೊಂದು ಸಾರಿ ಡೀಟೇಲ್ಸ್ ಹೇಳ್ತೀನಿ ಕೇಳಿ. ಇದು 20/30 ನಾರ್ತ್ ಫೇಸಿಂಗ್ ಡೋರು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಅದ್ರ ಜೊತೆಗೆ ಅಡ್ರೆಸ್ ಬಂದು ಬನಶಂಕರಿ 6th ಸ್ಟೇಜು 7th ಬ್ಲಾಕು ಇದಾಗಿರುತ್ತೆ. ಇದು ನಿಯರ್ ಬೈ ಅಂತ ಬಂದರೆ ರಾಷ್ಟ್ರೋತ್ಥಾನ ಸ್ಕೂಲು ನಿಯರ್ ಆಗಿರುತ್ತೆ. ಅದ್ರ ಜೊತೆಗೆ ಸೋಂಪುರ ನೈಸ್ ರೋಡ್ ಟೋಲು ಕೂಡ ಹತ್ರನೇ ಇರುತ್ತೆ. ಹಾಗೆ ಈ ಒಂದು ಮನೆಯಲ್ಲಿ ಪೆಂಡಿಂಗ್ ಇರುವಂಥ ಕೆಲಸಗಳು ಏನು ಅಂತಂದರೆ, ಒಂದು ಕೋಟು ಇನ್ಸೈಡ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಅದ್ರ ಜೊತೆಗೆ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ನಿಮಗೆ ಬಾತ್ರೂಮ್ ಡೋರ್ಸು, ಕಬೋರ್ಡು ಇದೆಲ್ಲ ಬಂದು ನಿಮಗೆ ವಿನಿಯರಿಂದ ಮಾಡಿಕೊಟ್ಟಿರ್ತಾರೆ. ರೂಮ್ ಡೋರ್ಸು, ಬಾತ್ರೂಮ್ ಡೋರ್ಸು ಇದೆಲ್ಲ ಬಂದು ನಿಮಗೆ ವಿನಿಯರ್ ಡೋರ್ ಆಗಿರುತ್ತೆ. ಆದರೆ ಮೇನ್ ಡೋರು ಮತ್ತು ದೇವ್ರ ರೂಮ್ ಡೋರು, ವಾಸ್ಕಾಲು, ವಿಂಡೋ ಪಟ್ಟಿಗಳು ಇದೆಲ್ಲ ಬಂದು ನಿಮಗೆ ಪಕ್ಕ ಟೀಕ್ವುಡ್ ಆಗಿರುತ್ತೆ ಸ್ನೇಹಿತರೆ, ಪಕ್ಕ ಟೀಕ್ವುಡ್ ಆಗಿರುತ್ತೆ. ಇದಿಷ್ಟು ಈ ಮನೆಯ ಮಾಹಿತಿ ಆಗಿರುತ್ತೆ. ಇವರು ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,50,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರಿಗೆ ಈ ಮನೆ ಇಷ್ಟ ಆಗಿದೆ, ಯಾಕಂದರೆ ಇಂಟೀರಿಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಈ ಮನೆ ಯಾರಿಗಾದರೂ ನೋಡಬೇಕು ಅಂತ ಇಷ್ಟ ಆಗಿದರೆ ನನ್ನ ನಂಬರ್ ಕಾಲ್ ಮಾಡಿದ್ರೆ ನಾನು ಕರ್ಕೊಬಂದು ಮನೆ ತೋರಿಸ್ತೀನಿ ಸ್ನೇಹಿತರೆ. ಡೈರೆಕ್ಟಾಗಿ ಓನರ್ ಟು ನಿಮ್ಮ ನಡುವೆ ಮಾತುಕತೆ ಇರುತ್ತೆ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಕರೆ ಮಾಡಿದ್ರೆ ನಾನು ಕರ್ಕೊಬಂದು ಮನೆ ತೋರಿಸ್ತೀನಿ. ಇದು ನಾರ್ತ್ ಫೇಸಿಂಗ್ ಡೋರು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬಂದಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.